ಸಾಕು ಇಷ್ಟು ಹಾಕೋಬೇಕು. ರಾಗಿ ಹಿಟ್ಟ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಫುಡ್ ಬ್ಲಾಗಲ್ಲಿ ಹುಚ್ಚಲ್ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಹುಚ್ಚಲ್ ಚಟ್ನಿ ಮಾಡೋದಕ್ಕೆ ತೋಟದಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡಬೇಕು, ಯಾಕಂದರೆ ತೆಂಗಿನಕಾಯಿ ಮತ್ತು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ತೆಂಗಿನಕಾಯಿ ನೋಡ್ತಾ ಇದ್ದೀನಿ. ಸ್ವಲ್ಪ ಬಲ್ತಿರೋದು ಕಿತ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ. ಎಳೆದು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಆ ಕಡೆ ಬಂದಿದೆ ಅನಿಸುತ್ತೆ, ಅಲ್ಲಿ ಕೇಳೋಣ. ಏನು ಗೊತ್ತಾ, ನಾವು ಅಡಿಕೆ ಗಿಡ ನರ್ಸರಿ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸ್ವಲ್ಪ ಇನ್ನೂ ಎತ್ತರ ಆಗಬೇಕು ಅಡಿಕೆ ಗಿಡ. ಯಾಕಾದರೂ ಅಡಿಕೆ ಗಿಡ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕರೆಕ್ಟಾಗಿ ಬಂದಿದೆ. ನೀರಿದ್ದಾವೆ. ನೀರಿದ್ದರೆ ಚೆನ್ನಾಗಿ ಬಂದಿದೆ ಒಣಕಾಯಿ ಅಂತ. ನೀರಿಲ್ಲ ಅಂದರೆ ಕೊಬ್ಬರಿ ಆಗಿದೆ ಅಂತ. ಚೆನ್ನಾಗಿದೆ. ಪಕ್ಕದಲ್ಲಿ ತೋಟದವರು ಭಕ್ತಿಗೀತೆ ಹಾಕಿದ್ದಾರೆ, ಚೆನ್ನಾಗಿರುತ್ತಂತಾರೆ. ಹಾಡು ಕೇಳ್ಕೊಂಡು ಕೆಲಸ ಮಾಡೋದಕ್ಕೂ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಕಾಪಿರೈಟ್ ಬರುತ್ತೇನೋ ಅಂತ. ಕಾಯಿ ಸುಲಿದಿದ್ದಾಯಿತು. ಸ್ವಲ್ಪ ಹಂಗೆ ಕರ್ಬೇವಿನ ಸೊಪ್ಪು ಕಿತ್ಕೊಬರ. ಗಮ್ಮಂದಾಯ್ತು. ಎಲ್ಲ ಅಡುಗೆಗಳಿಗೂ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಆರೋಮನೂ ಚೆನ್ನಾಗಿರುತ್ತೆ. ನನ್ನ ಯಾವುದಾದ್ರೂ ಚಟ್ನಿ ಮಾಡಲಿ, ಕಾಯಿ ಚಟ್ನಿ ಆಗಲಿ, ಕಡಲೆ ಬೀಜದ ಚಟ್ನಿ, ಯಾವ ಚಟ್ನಿ ಮಾಡಿದ್ರೂ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸಾಕು ಇಷ್ಟು. ಫ್ರೆಂಡ್ಸ್, ಮೊದಲಿಗೆ ಒಲೆ ಹಚ್ಚೋಣ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಮೊದಲಿಗೆ ಬಾಣಲಿಯಲ್ಲಿ ಹುಚ್ಚೆಳ್ಳನ್ನು ಹುರ್ಕೋಬೇಕು. ನೋಡಿ, ಹುಚ್ಚೆಳ್ಳು ಈ ಥರ ಇರುತ್ತೆ. ಕೆಲವರಿಗೆ ಗೊತ್ತೇ ಇರಲ್ಲ ಹುಚ್ಚೆಳ್ಳು ಹೇಗಿರುತ್ತೆ ಅಂತ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತಿದ್ದು. ಒಂದು 3/4 ಕಪ್ ಅಷ್ಟು ಹುಚ್ಚೆಳ್ಳನ್ನು ತಗೊಂಡಿದ್ದೀನಿ ನಾನು. ಈಗ ಇದನ್ನ ಬಾಣಲಿಗೆ ಹಾಕಿ ಹುರ್ಕೊಳ್ಳೋಣ. ಈಗ ಹುಚ್ಚೆಳ್ಳು ಹಾಕಿ ಬಾಣಲಿಗೆ ಹುರ್ಕೊತಾ ಇದ್ದೀನಿ. ಇದು ಚಟಪಟ ಅನ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದು ಬ್ಲಾಕ್ ಕಲರ್ ಇರೋದ್ರಿಂದ ಹುರಿದಿರೋದು ಆಗಿದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೀದೋಗ್ಬಿಡುತ್ತೆ, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋದ್ರೆ ಚಟ್ನಿ ತಿನ್ಬೇಕಾದ್ರೆ ಅದೇ ಸ್ಮೆಲ್ ಇರುತ್ತೆ. ಅದು ಚಟಪಟ ಅಂದಮೇಲೆ ಅದಾಗಿದೆ ಅಂತ ಅವಾಗ ತೆಗೆದ್ರೆ ಸಾಕು. ಫ್ರೆಂಡ್ಸ್, ಈಗ ಇದೇ ಬಾಣಲಿಗೆ ಕಡಲೆ ಬೀಜ ಹುರ್ಕೊಂತೀನಿ. ಒಂದು ಅರ್ಧ ಕಪ್ ಕಡಲೆ ಬೀಜ ತಾಂತೀನಿ. ಹುಚ್ಚಳಿಗಿನ್ನ ಕಡಲೆ ಬೀಜ ಕಮ್ಮಿ ಇರಬೇಕು ಸ್ವಲ್ಪ, ಆವಾಗ ಹುಚ್ಚಳಿದು ಚೆನ್ನಾಗಿರುತ್ತೆ ಚಟ್ನಿಲಿ ತಿನ್ಬೇಕಾದ್ರೆ. ಕಡಲೆ ಬೀಜನೇ ಜಾಸ್ತಿ ಹಾಕ್ಬಿಟ್ರೆ ಅದ್ರದ್ದೇ ಸ್ಮೆಲ್ ಇರುತ್ತೆ, ಅದ್ರದ್ದೇ ಟೇಸ್ಟ್ ಇರುತ್ತೆ. ಅದರಿಂದ ಒಂದು ಅರ್ಧ ಭಾಗ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಬೀಜ ಹುರಿದಿದ್ದಾಯಿತು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹುರ್ಕೊಳ್ಳೋಣ.
ಇದು ಗರಿ ಹಾಕಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಕರಿಬೇವು ಸೊಪ್ಪು ಹುರಿದಿದ್ದಾಯಿತು, ಇದನ್ನು ತೆಗೆದಿಟ್ಕೊಳ್ಳೋಣ. ಹಾಗೆ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿಗಿನ್ನ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಮುಗ್ಲು ಮೆಣಸಿನ್ಕಾಯಿ ಎರಡು ಸೇರಿಸಿ ಹಾಕಿದ್ದೀನಿ. ಬೇಕು ಅಂದರೆ ಇದ್ರ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಒಂದೆರಡು ಹಾಕಿ ಹುರ್ಕೋಬೋದು, ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ಇದು ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಎಲ್ಲ ಹುರ್ಕೊಂಡಿದ್ದಾಯ್ತು. ಈ ಬಾಂಡ್ಲಿ ತೆಗೆದ್ಬಿಟ್ಟು ಮಣ್ಣಿನ ಬಾಂಡ್ಲಿ ಇಡ್ತಾ ಇದ್ದೀನಿ. ರೊಟ್ಟಿಗೆ ಕಲಿಸ್ಕೋಬೇಕಲ್ಲ. ಈಗ ಈ ಮಣ್ಣಿನ ಬಾಂಡ್ಲಿಗೆ ನೀರು ಹಾಕೋಣ. ನೀರು ಚೆನ್ನಾಗಿ ಬಿಸಿ ಆಗಬೇಕು, ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಬೇಕು. ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಚಟ್ನಿಗೆ ಕಾಯಿ ತೊಳೆದು ಚಟ್ನಿ ರುಬ್ಕೊಂಬರೋಣ. ಕಡಲೆ ಬೀಜ ತಣ್ಣಗಾಗಿದೆ, ಇದನ್ನು ಚೆನ್ನಾಗಿ ಉಜ್ಜಿ ಸಿಪ್ಪೆ ಎಲ್ಲ ತೆಕ್ಕೊಬರ್ತೀನಿ. ಈಗ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತಾಂಡಿದ್ದೀನಿ, ಅದನ್ನು ನೀಟಾಗಿ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಸುಲಿದಿದ್ದಾಯಿತು. ಈಗ ಒಂದೋಳು ಕಾಯಿ ಒಳಲ್ಲಿ ಒಂದು ಅರ್ಧ ಭಾಗದಷ್ಟು ತುರ್ಕೊಂತೀನಿ. ಜಾಸ್ತಿ ಹಾಕೋದು ಬೇಡ, ಕಾಯಿ ಒಂದು ಅರ್ಧ ಭಾಗದಷ್ಟು ತುರಿತೀನಿ. ಫ್ರೆಂಡ್ಸ್, ಹುಚ್ಚಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗಿನ ಕಾಲದಾಗೆ ಹುಚ್ಚಳನ್ನ ಬಳಸೋದೇ ಇಲ್ಲ ಅಡುಗೆಗೆ. ಆಗಿನ ಕಾಲದಾಗೆಲ್ಲ ಎಣ್ಗಾಯಿಗಂತೆ ಈ ಬದನೆಕಾಯಿ ಸಾರು ಮಾಡ್ತಿದ್ವಲ್ಲ, ಅದಕ್ಕೆ ಎಲ್ಲದಕ್ಕೂ ಬಳಸೋರು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಹುಚ್ಚಳು ತಿನ್ನೋದ್ರಿಂದ. ಹಾಗೆ ಜಾಸ್ತಿ ಕೋಲ್ಡ್ ಇರುತ್ತಲ್ಲ ಕೆಲವ್ರಿಗೆ, ಅಂಥವ್ರಿಗೆ ಹುಚ್ಚಳು ತಿನ್ನೋದ್ರಿಂದ ಉಷ್ಣಾಂಶ ಹೆಚ್ಚಾಗುತ್ತೆ ಬಾಡಿಲಿ. ಈ ಚಳಿಗಾಲದಾಗೆಲ್ಲ ಇದನ್ನು ಹೆಚ್ಚಾಗಿ ಸೇವನೆ ಮಾಡ್ಬೋದು. ಇದು ಕಾಯಿ ತುರಿದಿದ್ದಾಯಿತು, ಇಷ್ಟು ತುರಿದಿದ್ದೀನಿ, ಒಂದು ಅರ್ಧ ಭಾಗದಷ್ಟು. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಈಗ ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದೊಂದೇ ಹಾಕಿ ರುಬ್ಕೊಳ್ಳೋಣ. ಕಲ್ಲಲ್ಲಿ ರುಬ್ತಿರೋದ್ರಿಂದ ಒಂದೊಂದೇ ಐಟಮ್ ಹಾಕಿ ರುಬ್ಕೋಬೇಕು. ಒಂದೇ ಸಲ ಹಾಕಿದ್ರೆ ನುಣ್ಣಗಾಗಲ್ಲ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದು ಆಗಿದೆ, ಇಷ್ಟು ನುಣ್ಣಗಾದರೆ ಸಾಕು. ಇದನ್ನು ತೆಗೆಯೋಣ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಚಟ್ನಿನ ಕಲ್ಲಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡೋಣ.
ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡಿ ಇಟ್ಕೋಬೋದು. ಈಗ ಚಟ್ನಿ ರೆಡಿ ಆಯಿತು, ರಾಗಿ ರೊಟ್ಟಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಆವಾಗಲೇ ನೀರು ಇಟ್ಟಿದ್ವಲ್ಲ ಬಿಸಿ ಆಗೋದಕ್ಕೆ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರೊಟ್ಟಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಈಗ ಇದಕ್ಕೆ ರಾಗಿ ಹಸಿಟ್ಟು ಹಾಕ್ತಾ ಇದ್ದೀನಿ. 1-2 ಕಪ್ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸೋದು ಬೇಡ. ಮುದ್ದೆ ಕುದಿಸ್ತೀವಲ್ಲ ಆ ಥರ ಕುದಿಸೋದು ಬೇಡ. ಈಗ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಬಾಣಲೆನೇ ಇಳಿಸ್ಕೊಳ್ಳೋಣ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಫ್ರೆಂಡ್ಸ್. ಇದು ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಳತೆ ಅಂದರೆ 2 ಕಪ್ಪು ನೀರಿಗೆ 2 ಕಪ್ ರಾಗಿ ಹಿಟ್ಟು ಹಾಕಿದ್ದೀನಿ ಇಲ್ಲಿ ನಾನು. ಈ 1 ಕಪ್ ಮಾಡ್ಕೊಳಂಗಿದ್ರೆ 1 ಕಪ್ ನೀರಿಗೆ ನೀರು ಬಿಸಿ ಆದಮೇಲೆ 1 ಕಪ್ ರಾಗಿ ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ಈಗ ಇದು ತಣ್ಣಗಾಗಿದೆ. ಈಗ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿತ್ಕೋಬೇಕು. ಜಾಸ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಿರಲಿ. ಬೆಚ್ಚಗಿರ್ಬೇಕಾದ್ರೇ ಈ ರೀತಿ ಮಿತ್ಕೋಬೇಕು ಇದನ್ನು ಫ್ರೆಂಡ್ಸ್. ಈಗ ಬಿದ್ದಿದ್ದಾಯಿತು. ಈಗ ಉಂಡೆ ಆಗಿ ಮಾಡಿಕೊಂಡು ರೊಟ್ಟಿನ ತಟ್ಕೋಬೇಕು. ಈಗ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ತಟ್ಕೋಬೋದು. ಇಲ್ಲಾಂದರೆ ಲಟ್ಟಣಿಗೆ ಇದ್ದರೆ ಲಟ್ಟಣಿಗೆಯಿಂದ ಕೂಡ ಒಸ್ಕೋಬೋದು, ಎಲ್ಲೂ ಮುರಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಿದೆ, ಮುರ್ಕೊಂತಿಲ್ಲ ಏನಿಲ್ಲ. ಈ ಥರ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಸುಟ್ಕೋಬೋದು. ಸ್ವಲ್ಪ ದಪ್ಪ ಇಷ್ಟಪಡೋರು ದಪ್ಪನಾಗೆ ತಟ್ಕೊಂಡು ರೊಟ್ಟಿನ ಮಾಡ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ, ಲಟ್ಟಣಿಗೆ ಏನು ಯೂಸ್ ಮಾಡ್ತಿಲ್ಲ. ತಟ್ಟಕ್ಕೆ ಬರಲ್ಲ ಅನ್ನೋರು ಲಟ್ಟಣಿಗೆಯಲ್ಲಿ ಒಸ್ಕೋಬೋದು. ಚಪಾತಿ ಒಸ್ಕೊಂತೀವಲ್ಲ ಆ ಥರ. ನೋಡಿ ರೊಟ್ಟಿ ಈ ರೀತಿ ತಟ್ಕೊಂಡಿದ್ದೀನಿ. ಜಾಸ್ತಿ ದಪ್ಪಗೂ ಜಾಸ್ತಿ ತೆಳುವಾಗೂ ಇಲ್ಲ. ನೀವು ಹೆಂಗೆ ತಟ್ಟಿದ್ರೂ ಇದು ಮುರ್ಕೊಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಬಿಸಿನೀರ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕುದಿಯೋ ನೀರಿಗೆ ಹಿಟ್ಟು ಹಾಕಿ ತಿರ್ಬೋದ್ರಿಂದ. ಈಗ ಇದು ಆಗಿದೆ. ಈಗ ತವ ಮೇಲೆ ಹಾಕೋಣ. ಈಗ ಅದೇ ಥರ ಇನ್ನೊಂದು ರೊಟ್ಟಿನ ತಟ್ಕೊಂತೀನಿ ನಾನು, ಅದು ಹಾಕ್ತಿರ್ಲಿ. ಇದೇ ಥರ ನಾವು ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಉಚ್ಚಲ್ ಚಟ್ನಿ. ಫ್ರೆಂಡ್ಸ್, ಇವಾಗ ರೊಟ್ಟಿ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ನೀರು ಹಚ್ಬೇಕು. ಈ ಥರ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿಗೆ ನೀರು ಹಚ್ಕೊಳ್ಳೋಣ. ನೋಡಿ ರೊಟ್ಟಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಎಣ್ಣೆನೇ ಯೂಸ್ ಮಾಡಲ್ಲ ನಾವು. ರಾಗಿ ಹಿಟ್ಟು, ರಾಗಿ ನಾವೇ ಬೆಳೆದು ಅದನ್ನು ಮಿಷಿನ್ಗೆ ಹಾಕ್ಸಿರೋದು. ಅದರಿಂದಲೇ ಕೆಂಪಗಿದೆ ರಾಗಿ ಹಿಟ್ಟು. ನಾವೇ ಬೆಳೆದು ತಿನ್ನೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಫ್ರೆಂಡ್ಸ್. ರಾಗಿ ಬೆಳೆದಿದ್ದೀವಿ ಅಂದ್ವಲ್ಲ, ಅದು ಪೂರ್ತಿ ವಿಡಿಯೋ ರಾಗಿ ಒಟ್ಟಾಕೋದ್ರಿಂದ ಹಿಡಿದು ಮತ್ತು ನಾಟಿ ಮಾಡೋದ್ರಿಂದ ಎಲ್ಲ ವಿಡಿಯೋ ಮಾಡಿ ನಾವು ಇನ್ನೊಂದು ಚಾನಲ್ ಇದೆ ನಮ್ಮದು, ಫ್ಯಾಮಿಲಿ ಟ್ರೆಡಿಷನಲ್ ಲೈಫ್ ಅಂತ. ಅದರಲ್ಲಿ ಪೂರ್ತಿ ವಿಡಿಯೋ ಹಾಕಿದ್ದೀವಿ. ರಾಗಿ ಯಾವ ರೀತಿ ಬೆಳೀತಾರೆ, ಹಾಗೆ ರಾಗಿಯಿಂದ ಮಾಡೋ ರೆಸಿಪಿಗಳನ್ನ ಕೂಡ ನಾನು ಶೇರ್ ಮಾಡಿದ್ದೀನಿ ಆ ಚಾನಲಲ್ಲಿ. ನೀವು ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ, ಫ್ಯಾಮಿಲಿ ಟ್ರೆಡಿಷನಲ್ ಲೈಫ್ ಅಂತ. ಫಿಕ್ಸಿದ ಇದನ್ನು 2 ಕಡೆ ಸುಟ್ಕೊಂಡಿದ್ದೀನಿ. ಇದಾಗಿದೆ.
ಫ್ರೆಂಡ್ಸ್, ಈಗ ರೊಟ್ಟಿ ಆಯಿತು ನೋಡಿರಿ. 2 ಕಪ್ ರಾಗಿ ಹಿಟ್ಟಿಗೆ ಇಷ್ಟು ರೊಟ್ಟಿ ಆಗಿದೆ ನೋಡಿ, ಇಷ್ಟು ಸ್ಮೂತಾಗಿ ಬಂದಿದೆ. ಈಗ ರಾಗಿ ರೊಟ್ಟಿ ಜೊತೆ ಹುಚ್ಚಲ್ ಚಟ್ನಿಯನ್ನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಇದ್ರ ಜೊತೆ ಬೆಣ್ಣೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬನ್ನಿ ಹೆಂಗೆ ಬಂದಿದೆ ನೋಡೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ಹುಚ್ಚಲ್ ಚಟ್ನಿ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೆಂಗೆ ಬಂದಿದೆ ಅಂತ. ಸೂಪರ್, ಅದ್ಭುತವಾಗಿದೆ. ಸೂಪರ್. ಫ್ರೆಂಡ್ಸ್, ಅದ್ಭುತವಾಗಿ ಬಂದಿದೆ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದ್ರಾಗೆ ಹುಚ್ಚಳ್ಳು ಚಟ್ನಿ ಪುಡಿನೂ ಮಾಡಿ ಇಟ್ಕೋಬೋದು. ಒಂದು ತಿಂಗಳಗಟ್ಟಲೆ ಇಟ್ಕೊಂಡ್ರೂ ಏನೂ ಆಗಲ್ಲ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ರೆಸಿಪಿ ಮಾಡಿ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾವ ಥರ ರೆಸಿಪಿ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರದ ರೆಸಿಪಿಯನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಪ್ರೋತ್ಸಾಹ ಬರುತ್ತೆ. ಯಾವ ಥರ ರೆಸಿಪಿ ಮಾಡಬೇಕು, ರೆಸಿಪಿ ಮಾಡೋದಕ್ಕೂ ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಫುಡ್ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಫುಡ್ ವ್ಲಾಗಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.